ಸಿನಿಮಾ ಕ್ಷೇತ್ರಕ್ಕೆ ನೀಡಲಾಗುವ ವಿಶ್ವದ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಭಾರತಕ್ಕೆ ಇನ್ನೂ ಮರೀಚಿಕೆಯಾಗಿಯೇ ಉಳಿದುಬಿಟ್ಟಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡುವ ಚಿತ್ರರಂಗಕ್ಕೆ ಆಸ್ಕರ್ ಇನ್ನೂ ದೂರದ ಮಾತಾಗಿದೆ. ವಿಶ್ವದ ಬೇರೆ ಬೇರೆ ದೇಶದ ಸಿನಿಮಾಗಳಿಗೆ ಪೈಪೋಟಿ ಕೊಡುವುದಕ್ಕೆ ಪರದಾಡ್ತಾ ಇದೆ. ಪ್ರತಿ ವರ್ಷ ಒಂದೇ ಒಂದು ಸಿನಿಮಾ ಆಯ್ಕೆ ಆಗುವುದಕ್ಕೆ ವಿಫಲವಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಆಸ್ಕರ್ ಪ್ರಶಸ್ತಿಗೆ ಭಾರತದ ಸಿನಿಮಾಗಳು ಎಂಟ್ರಿ ಕೊಟ್ಟಿದ್ವು. ಅದರಲ್ಲಿ ಹೋಮ್ ಬೌಂಡ್ ಸಿನಿಮಾ ಭಾರತದಿಂದ ಆಸ್ಕರ್ ಅಂಗಳಕ್ಕೆ ಹೋಗಿದ್ದ ಅಧಿಕೃತ ಸಿನಿಮಾ ಆಗಿತ್ತು. ನೀರಜ್ ಘೈವಾನ್ ನಿರ್ದೇಶನದ ಈ ಸಿನಿಮಾ ವಿಶ್ವದಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿ ಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು. ಹೀಗಾಗಿ ಈ ಸಿನಿಮಾ ಮೇಲೆ ಭಾರತೀಯ ಚಿತ್ರರಂಗಕ್ಕೆ ನಂಬಿಕೆ ಇತ್ತು. ಇನ್ನು ಹೋಮ್ ಬೌಂಡ್ ಸಿನಿಮಾ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಾಪ್ಟರ್ 1, ಮಹಾವತಾರ್ ನರಸಿಂಹ ಹಾಗೂ ತನ್ವಿ ದಿ ಗ್ರೇಟ್ ಸಿನಿಮಾಗಳು ಕೂಡ ಆಸ್ಕರ್ ಪ್ರಶಸ್ತಿ ಕನಸು ಹೊತ್ತು ನಾಮಿನೇಷನ್ಗೆ ಅರ್ಜಿಯನ್ನು ಹಾಕಿದ್ವು. ಆದರೆ ಈ ಎಲ್ಲ ಸಿನಿಮಾಗಳು ಕೂಡ ಆಸ್ಕರ್ ನಾಮಿನೇಷನ್ಗೆ ಆಯ್ಕೆ ಆಗುವಲ್ಲಿ ವಿಫಲವಾಗಿದೆ. ಆಸ್ಕರ್ಗೆ ಒಂದೇ ಒಂದು ಸಿನಿಮಾ ಆಯ್ಕೆ ಆಗದೇ ಇರುವುದು ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ದೊಡ್ಡ ಹಿನ್ನಡೆ ಆದಂತಾಗಿದೆ. ಈ ಬಾರಿ ಕೂಡ ಭಾರತದ ಪ್ರಾದೇಶಿಕ ಸಿನಿಮಾಗಳು ಆಸ್ಕರ್ಗೆ ಲಗ್ಗೆಟ್ಟಿದ್ವು. ಒಂದು ವೇಳೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇವುಗಳಲ್ಲಿ ಒಂದು ಸಿನಿಮಾ ಆಯ್ಕೆಯಾಗಿದ್ದರೂ ಭಾರತದ ಫಿಲ್ಮ್ ಮೇಕರ್ಸ್ಗೆ ಸಮಾಧಾನ ಆಗ್ತಾ ಇತ್ತು. ಆದ್ರೀಗ ಒಂದು ಸಿನಿಮಾನೂ ಪಟ್ಟಿಯಲ್ಲಿ ಇಲ್ಲದೆ ಇರೋದು ನಿರಾಸೆ ತಂದಿದೆ. ಈ ಬಾರಿ ಆಸ್ಕರ್ನಲ್ಲಿ ರಾಯನ್ ಕೂಗ್ಲರ್ ನಿರ್ದೇಶಿಸಿದ ಸಿನ್ನರ್ಸ್ ಸಿನಿಮಾ ಅತಿ ಹೆಚ್ಚು ವಿಭಾಗಗಳಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದೆ. ಸುಮಾರು 16 ಕ್ಯಾಟಗರಿಯಲ್ಲಿ ಈ ಸಿನಿಮಾ ಪೈಪೋಟಿ ಮಾಡ್ತಾ ಇದೆ. ಈ ಬಾರಿ ಅತಿ ಹೆಚ್ಚು ಚರ್ಚೆಯಲ್ಲಿ ಇರುವ ಸಿನಿಮಾವಿದು. ಬಾಲಿವುಡ್ನ ಸ್ಟಾರ್ ನಿರ್ಮಾಪಕ ಕರಣ್ ಜೋಹರ್ ಬೆಂಬಲಿಸಿದ ಹೋಮ್ ಬೌಂಡ್ಗೆ ಉತ್ತಮ ವಿಮರ್ಶೆ ವ್ಯಕ್ತವಾಗಿತ್ತು. ಇಶಾನ್ ಕಟ್ಟರ್, ವಿಶಾಲ್ ಜೆತ್ವಾ ಹಾಗೂ ಜಾನ್ವಿ ಕಪೂರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಅಷ್ಟಕ್ಕೂ ಭಾರತದ 4 ಸಿನಿಮಾಗಳು ಆಸ್ಕರ್ ಅನ್ನ ಮಿಸ್ ಮಾಡಿಕೊಂಡಿದ್ದು ಯಾಕೆ? ವಿಶ್ಲೇಷಕರು ಹಲವು ಕಾರಣಗಳಲ್ಲಿ ಪಟ್ಟಿ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ವಿಶ್ವದಲ್ಲಿ ಆಸ್ಕರ್ ಪ್ರಶಸ್ತಿಗೆ ಕಾಂಪಿಟೇಷನ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು 80ಕ್ಕೂ ಅಧಿಕ ದೇಶಗಳು ಆಸ್ಕರ್ ಪ್ರಶಸ್ತಿಗೆ ಪೈಪೋಟಿ ನಡೆಸ್ತಾ ಇವೆ. ಇದರಲ್ಲಿ ಭಾರತೀಯ ಸಿನಿಮಾಗಳು ಕಾದಾಟಕ್ಕೆ ಇಳಿಬೇಕಾಗಿದೆ. ಭಾರತದ ಸಿನಿಮಾ ಹೋಮ್ ಬೌಂಡ್ ಆಸ್ಕರ್ ಪ್ರಶಸ್ತಿಯ ಟಾಪ್ 15 ಸಿನಿಮಾಗಳಲ್ಲಿ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಕೊನೆಯ ಟಾಪ್ 5 ಪಟ್ಟಿಯಲ್ಲಿ ಸ್ಥಾನ ಪಡೆಯುವಲ್ಲಿ ಹಿಂದೆ ಬಿದ್ದಿದೆ. ಇನ್ನೊಂದು ಪ್ರಮುಖ ಕಾರಣ, ಅಮೆರಿಕದಲ್ಲಿ ಭಾರತದ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದಿಲ್ಲ. ಹಾಲಿವುಡ್ ಸಿನಿಮಾಗಳು ಸದ್ದು ಮಾಡುವಷ್ಟು ಗದ್ದಲ ಎಬ್ಬಿಸಿದ್ರೆ ಆಸ್ಕರ್ ಜ್ಯೂರಿಗಳ ಗಮನ ಸೆಳೆಯುತ್ತೆ ಅನ್ನೋದು ಇನ್ನೊಂದು ವಾದ. ಸಿನಿಮಾ ಚೆನ್ನಾಗಿದ್ರೂ ಪಬ್ಲಿಸಿಟಿ, ಹಾಲಿವುಡ್ನಲ್ಲಿ ಹೈಪ್ ಕ್ರಿಯೇಟ್ ಮಾಡುವಲ್ಲಿ ಭಾರತದ ಸಿನಿಮಾಗಳು ಹಿಂದೆ ಬೀಳುತ್ತವೆ. ಹೀಗಾಗಿ ನಾಮಿನೇಷನ್ ವರೆಗೂ ಬರಲು ಸಾಧ್ಯವಾಗ್ತಾ ಇಲ್ಲ.